ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ಸೆಷನ್. ಸೊ ಇವತ್ತಿನ ಈ ಸೆಷನಲ್ಲಿ ಚಿಲ್ಡ್ರನ್ಸ್ SSLC ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟಾಗಿ ಒಂದು ಕ್ವಶನನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಆ ಕ್ವಶನ್ ಬಗ್ಗೆ ನಾವು ಮಾತಾಡೋಣ. ಸೊ ಈ ಕ್ವಶನ್ ಒಂದೆರಡು ಎಕ್ಸಾಮಿನೇಷನಲ್ಲಿ ರಿಪೀಟ್ ಆಗಿದೆ, ಹಾಗಾಗಿ ಆ ಕ್ವಶನನ್ನು ನಾವು ಮಾತಾಡ್ಕೊಂಡು ಹೋಗೋಣ ಆ್ಯಂಡ್ ಸಾಲ್ವ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗೋಣ. ಕ್ವಶನ್ ಏನು ಅಂದರೆ, ಚೆಕ್ ವೆದರ್ -150 ಈಸ್ ಅ ಟರ್ಮ್ ಆಫ್ ದ AP 11,8,5,2. ಚಿಲ್ಡ್ರನ್ಸ್, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನಲ್ಲಿ ಬರುವಂತಹ ಒಂದು ಕ್ವಶನ್. ಸೊ ಎಕ್ಸಸೈಸ್ ನಂಬರ್ 1.2 ಅಲ್ಲಿ ಬರುವಂತಹ ನಿಮ್ಮ 5ನೇ ಕ್ವಶನ್. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್. ಸೊ ಯು ನೀಡ್ ಟು ಫೈಂಡ್ 150 ಈಸ್ ಅ ಟರ್ಮ್ ಆಫ್ ದ AP. ಅಂದರೆ -150 ಅನ್ನುವಂಥದ್ದು AP ಟರ್ಮ್ ಹೌದೋ ಇಲ್ವೋ ಅನ್ನೋದನ್ನು ಕಂಡುಹಿಡಿಬೇಕು. ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ಇದನ್ನು ಬರ್ಕೊಳ್ಳೋಣ. 11,8,5,2. ಓಕೆ, ಸೊ ಈಗ -150 ಅನ್ನುವಂಥದ್ದು ಈ ಒಂದು ಕೊಟ್ಟಿರೋ ಟರ್ಮ್ಸ್ಗಳಲ್ಲಿ ಯಾವ ಟರ್ಮ್ -150 ಆಗುತ್ತೋ ಇಲ್ಲೋ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಸೊ ಹೇಗೆ ಸಾಲ್ವ್ ಮಾಡುವಂಥದ್ದು? ಮೊದಲನೇದಾಗಿ ಆ್ಯಸ್ ಯೂಶುವಲ್ A1 ಮೊದಲನೇ ಟರ್ಮ್ನ, ಸೆಕೆಂಡ್ ಒನ್ನ A2 ಮತ್ತು A3 ಮತ್ತು A4 ಅಂತ ಬರ್ಕೊಂಡು ಹೋಗಬೇಕು. ಸೊ ಇಲ್ಲಿ nth ಟರ್ಮ್ನ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಫಸ್ಟು ನಾವು ಡೇಟಾವನ್ನು ಬರ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಮೊದಲನೇದಾಗಿ A ಕೊಟ್ಟಿದ್ದಾರೆ, A ಎಷ್ಟು ಅಂದರೆ 11. ಓಕೆ, ಸೊ ನಾವು ಡೇಟಾವನ್ನು ಬರ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟು ದ ಕಾಮನ್ ಡಿಫ್ರೆನ್ಸ್ D. ಸೊ ಕಾಮನ್ ಡಿಫ್ರೆನ್ಸ್ A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2. ಸೊ A2 ಅಂತಂದರೆ 8 ಮೈನಸ್ 11 ಈಕ್ವಲ್ಸ್ ಟು 5 ಮೈನಸ್ 8. ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಸೊ ನಿಮಗೆ 8ಅಲ್ಲಿ 11 ಹೋದರೆ 3 ಅಂದರೆ ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್. ಸೊ ದೇರ್ಫೋರ್ ದ ಆನ್ಸರ್, ದ ಕಾಮನ್ ಡಿಫರೆನ್ಸ್ ಇಸ್ -3 ಈಕ್ವಲ್ಸ್ ಟು, ಸೊ 5ಅಲ್ಲಿ 3 8 ಹೋದರೆ 8 ಹೋದ್ರು -3. ಹಾಗಾದರೆ ಕಾಮನ್ ಡಿಫರೆನ್ಸ್ ಎಷ್ಟಾಯಿತು? -3 ಬಂತು. ಓಕೆನಾ? ಸೊ ಚಿಲ್ಡ್ರನ್ಸ್, ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಕ್ಸೈಸ್ 1.2 ಅಲ್ಲಿರುವಂಥ 5th ಕ್ವಶನ್. ಕನ್ನಡ ಮೀಡಿಯಮಲ್ಲೂ ಕೂಡ ನೀವು ನೋಡ್ಕೋಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್, ಇದನ್ನೇ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು AN ಕೊಟ್ಟಿದ್ದಾರೆ, AN ಇಸ್ -150. ಅದನ್ನೇ ನೀವು ಫೈಂಡ್ ಔಟ್ ಮಾಡಬೇಕು. -150 ಅನ್ನುವಂಥದ್ದು ಆ ಒಂದು ಟರ್ಮ್ ಎಷ್ಟನೇ ಟರ್ಮ್ ಆಗುತ್ತೆ, ಅಂದರೆ ಆ ಕಡೆಯ ಪದ ಎಷ್ಟನೇ ಪದ -150 ಆಗುತ್ತೆ ಅನ್ನೋದನ್ನೇ ನೀವು ಕಂಡುಹಿಡಿಬೇಕು. ಸೊ ದೇರ್ಫೋರ್ AN ಎಷ್ಟಾಗುತ್ತೆ? -150 ಆಗುತ್ತೆ. ಹಾಗಾದರೆ ಹೇಗೆ ಬರ್ಕೊಳ್ಬೋದು ನಾವು? ನಾವು ಬರ್ಕೊಳ್ಬೇಕಾದ್ರೆ ಹೀಗೆ ಬರ್ಕೊಂಡ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ಲೆಟ್ ದ nth ಟರ್ಮ್ ಆಫ್ AP. ಸೊ nth ಟರ್ಮ್ ನಮಗೆ ಗೊತ್ತಿಲ್ಲ ಆ್ಯಕ್ಚುಲ್ ಆಗಿ, ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ದ nth ಟರ್ಮ್ ಆಫ್ AP ಇಸ್ -150. ಯಾಕೆಂದರೆ AN ಕೊಟ್ಟಿದ್ದಾನೆ, ದ ಲಾಸ್ಟ್ ಟರ್ಮ್ -150, ಅದನ್ನೇ ನಾವು ಬರ್ಕೊಳ್ತಿದ್ದೀನಿ. AN ಇಸ್ ಈಕ್ವಲ್ಸ್ ಟು -150. ಯಾಕೆಂದರೆ ಆ -150 ಅನ್ನೋಂಥದ್ದು ಎಷ್ಟನೇ ಟರ್ಮ್ ಅನ್ನೋದನ್ನು ಕಂಡುಹಿಡಿಬೇಕು. ಈಗ ಫಾರ್ಮುಲಾ ಬರ್ಕೊಳ್ತೀನಿ. AN ಈಕ್ವಲ್ಸ್ A ಪ್ಲಸ್ N ಮೈನಸ್ 1 ಇಂಟು D. ದಿಸ್ ಇಸ್ ದ ಫಾರ್ಮುಲಾ. ಈಗ ಕೊಟ್ಟಿರೋ ಡೇಟಾವನ್ನು ಈಗ ಫಾರ್ಮುಲಾಗೆ ಹಾಕಿ ನಾವು ಎನ್ನನ್ನು ಫೈಂಡ್ ಔಟ್ ಮಾಡೋಣ. ಸೊ ಎನ್ ಆಗ ನಿಮಗೆ ಎಷ್ಟನೇ ಪದ ಹೌದೋ ಇಲ್ವೋ ಅನ್ನೋಂಥದ್ದು ಗೊತ್ತಾಗುತ್ತೆ, ಎಷ್ಟನೇ ಪದ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ AN ಕೊಟ್ಟಿದ್ದಾರೆ -150, A ಕೊಟ್ಟಿದ್ದಾರೆ 11 ಪ್ಲಸ್ N ಗೊತ್ತಿಲ್ಲ, ವಿ ನೀಡ್ ಟು ಫೈಂಡ್ D. ಕಾಮನ್ ಡಿಫ್ರೆನ್ಸ್ -3. ಸೊ -150 ಈಕ್ವಲ್ಸ್ ಟು 11 ಪ್ಲಸ್, ಈಗ ಇದನ್ನು ಮಲ್ಟಿಪಲ್ ಮಾಡಿ, -3 ಇಂಟು N ಇಸ್ ಹಿಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಬೇಕು. ನೀವು ಮಲ್ಟಿಪಲ್ ಮಾಡಬೇಕಾದ್ರೆ ನಂಬರ್ನೂ ಮಲ್ಟಿಪಲ್ ಮಾಡಬೇಕು ಮತ್ತು ಸಿಂಬಲ್ಸ್ನೂ ಮಲ್ಟಿಪಲ್ ಮಾಡಬೇಕು. ಹಾಗಾಗಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 3 ಇಂಟು N ಇಸ್ 3N, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 1s 3 ಆಗುತ್ತೆ. ಸೊ ದೇರ್ಫೋರ್ ನಾವು ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ -3N, ಅದರ ಜೊತೆಗೆ -3 ಇಂಟು -1, 3 1s 3. ಸೊ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಸೊ ದೇರ್ಫೋರ್ ಪ್ಲಸ್ 3 1s 3. ಓಕೆ, ಸೊ -150 ಈಕ್ವಲ್ಸ್ 11. ಸೊ 11 ಪ್ಲಸ್ 3, ಈಗ 11ನ 3ಗೆ ಆ್ಯಡ್ ಮಾಡಿ, ನಂಬರ್ಸ್ ಆ್ಯಡ್ ಮಾಡಿ. ಸೊ ದೇರ್ಫೋರ್ 11 ಪ್ಲಸ್ 3 ಇಸ್ 14 ಮೈನಸ್ 3N. ಓಕೆ, ಸೊ ಈಗೇನು ಮಾಡ್ತೀನಿ ನಾನು ಅಂದರೆ, ಸೊ ಇದನ್ನು ರಿವರ್ಸ್ ಬರ್ಕೊಳ್ತೀನಿ. ಸೊ 14 ಮೈನಸ್ 3N ಈಕ್ವಲ್ಸ್
ಮೈನಸ್ 150. ಸೊ ಈಗ ನಮಗೆ ಎನ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ 14ನ ರೈಟ್ ಹ್ಯಾಂಡ್ ಸೈಡಿಗೆ ಕರ್ಕೊಳ್ತೀನಿ. ಓಕೆ, ಸೊ ದೇರ್ಫೋರ್ ಮೈನಸ್ 3n ಈಕ್ವಲ್ಸ್ ಮೈನಸ್ 150. 14 ಇದ್ರೆ ಆ ಕಡೆ ಹೋದರೆ ಮೈನಸ್ 14 ಆಗುತ್ತೆ. ಸೊ ದೇರ್ಫೋರ್ ಮೈನಸ್ 3n ಈಕ್ವಲ್ಸ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ 150 ಪ್ಲಸ್ 14. ಸೊ ಆ್ಯಡ್ ಮಾಡಿ ಈಗ. ಸೊ ದೇರ್ಫೋರ್ minus 164. Here minus into minus is plus, so minus 150 plus 14 is 164. Okay, now here minus minus get cancel ಆಗುತ್ತೆ. ಇನ್ನು ಉಳಿದಿರೋದು 3n ಈಕ್ವಲ್ಸ್ 164. ನಮಗೆ n ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಮಗೆ, ಯಾಕೆಂದರೆ n ಎಷ್ಟನೇ ಪದ ನಮಗೆ 150 ಆಗುತ್ತೆ ಅನ್ನೋದು ಕಂಡುಹಿಡಿಬೇಕು, ಎಷ್ಟನೇ ಟರ್ಮ್ 150 ಆಗುತ್ತೆ. ಸೊ ದೇರ್ಫೋರ್ n ಇಟ್ಕೊಂಡು 3ನ ಆಚೆ ಕಳಿಸಿ ಅನ್ನುವಂಥದ್ದು. ಓಕೆನಾ? ಸೊ minus 150 is a which term? That only we need to find. So therefore n equals 164 divided by 3. ಚಿಲ್ಡ್ರನ್ಸ್, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ನಂಬರ್ 164 ಅನ್ನೋಂಥದ್ದು 3ಇಂದ ಫುಲ್ಲಿ ಆಗಿ ಡಿವೈಡ್ ಆಗಲ್ಲ. ಸೊ ಡೆಸಿಮಲ್ ಪಾಯಿಂಟ್ಸಲ್ಲಿ ಬರುತ್ತೆ. ಸೊ ನೀವು ಯಾವುದೇ ಎ ಪಿಲಿ ನೀವು ನೋಡಿದಾಗ ಈಗ ನಮಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಎನ್ ಈಸ್ ನಾಟ್ ಅ ನ್ಯಾಚುರಲ್ ನಂಬರ್ ಅನ್ನೋಂಥದ್ದು ಗೊತ್ತಾಗುತ್ತೆ. ಫುಲ್ಲಿ ಆಗಿ ಡಿವೈಡ್ ಆಗಲ್ಲ. ಹಾಗಾಗಿ ನಾವು ಇಲ್ಲಿ ಕೊಟ್ಟಿರುವಂತಹದ್ದನ್ನು ಮೈನಸ್ 150 ಅನ್ನೋಂಥದ್ದು ಎನ್ನ ಎಷ್ಟನೇ ಪದ ಅಂತ ಕಂಡುಹಿಡಬೇಕು. ಬಟ್ ನಮಗೆ ಇಲ್ಲಿ ಫುಲ್ಲಿಯಾಗಿ ಡಿವೈಡ್ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹೀಗೆ ಬರೀಬೋದು. ಹಿಯರ್ ಎನ್ ಈಸ್ ನಾಟ್ ಅ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಲ್ಲದೇ ಇರೋ ರೀಸನ್ಗೋಸ್ಕರ ನಾವು ಕೊಟ್ಟಿರುವಂತಹ ಟರ್ಮ್ಗೆ ಮೈನಸ್ 150 ಅನ್ನೋಂಥದ್ದು ಚೆಕ್ ವೆದರ್ ಮೈನಸ್ 150 ಈಸ್ ಅ ಟರ್ಮ್ ಅಂತ ಕೇಳಿರೋದ್ರಿಂದ, ಹಾಗಾಗಿ ಮೈನಸ್ 150 ಅನ್ನೋಂಥದ್ದು ಟರ್ಮ್ ಅಲ್ಲ ಅನ್ನೋಂಥದ್ದು ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ದೇರ್ಫೋರ್ ನಮಗೆ ಇಲ್ಲಿ ಗೊತ್ತಾಗಿದ್ದು ಮೈನಸ್ 150 ಅನ್ನೋಂಥದ್ದು ಕೊಟ್ಟಿರೋ ಟರ್ಮ್ಗೆ ಆ್ಯಕ್ಚುಲಾಗಿ ಟರ್ಮ್ ಆಗೋದಿಲ್ಲ. ಸೊ ದೇರ್ಫೋರ್ ಮೈನಸ್ 150 ಈಸ್ ನಾಟ್ ಅ ಟರ್ಮ್ ಆಫ್ ದ ಎ ಪಿ. ಯಾವುದ್ಯಾವುದು ಎ ಪಿ ಕೊಟ್ಟಿರೋವಂಥದ್ದು ಆ ಎ ಪಿಗೆ ನಾವು ಬರೀಬಹುದು, ಹಾಗೆ ಹೇಳ್ಬೋದು. ಸೊ 11, 8, 5, 2ಗೆ ಮೈನಸ್ 150 ಅನ್ನೋಂಥದ್ದು ಇಸ್ ನಾಟ್ ಅ ಟರ್ಮ್ ಆಫ್ ದ ಎ ಪಿ ಅಂತ ಹೇಳ್ಬೋದು. ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟ್ರಲ್ಲಿ ಸೊ ಎನ್ ಫೈಂಡ್ ಔಟ್ ಮಾಡೋದು ಕೇಳ್ಬೋದು, ಎ ಎನ್ ಫೈಂಡ್ ಔಟ್ ಮಾಡೋದು ಕೇಳಬಹುದು. ಇವೆರಡನ್ನು ನೀವು ಲಾಸ್ಟ್ ಲೈವ್ ಸೆಷನಲ್ಲಿ ಕಲ್ತಿದ್ದೀರಾ. ಅದನ್ನು ಬಿಟ್ಟು ಬೇರೆ ತರಹ ಕೇಳಿದ್ರೆ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಸೊ ಅದಕ್ಕಿಂತ ನಮ್ಗೆ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ವಿಲ್ ಫೈಂಡ್ or we'll learn how to find the n value, nth term. ಸೊ ಎನ್ನನೇ ಪದವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟ್. ಸೊ ಯು ನೀಡ್ ಟು ಫೈಂಡ್ ದ nth ಟರ್ಮ್ ಆಫ್ ದ ಎ ಪಿ. ಸೊ nth ಟರ್ಮ್ನ ಕಂಡುಹಿಡಿಬೇಕು. ಸೊ ಇದು ಮೊದಲನೇದಾಗಿ ಮಾಡೋಣ. ನೆನ್ನೆ ಮಾಡಿದ್ದೀರಾ. ಸೊ ಇಫ್ ಯು ನೋ ನೀವು ಇದನ್ನು ಸಾಲ್ವ್ ಮಾಡಬಹುದು. ಇಫ್ ಯು ಡೋಂಟ್ ನೋ ಒಂದ್ಸಲಿ ನೋಡ್ಕೊಳ್ಳಿ, ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಇದು ಮೊದಲನೇದು. ಆ್ಯಂಡ್ ಇದೇ ಪ್ರಾಬ್ಲಮ್ನ ಯೂಸ್ ಮಾಡಿಕೊಂಡು ನಾವು ಇದೇ ಡೇಟಾವನ್ನು ಯೂಸ್ ಮಾಡಿಕೊಂಡು ವಿಲ್ ಫೈಂಡ್ ಸಮಥಿಂಗ್ ಎಲ್ಸ್. ಅದು ಏನು ಅಂತ ನೋಡೋಣ. ಓಕೆನಾ? ಓಕೆ, ಸೊ ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ಲ? ಓಕೆ, ಸೊ we'll start. So or we'll wait for 1 minute. 1 minute now wait ಮಾಡಿ, we'll start. Okay, so ಅಲ್ಲಿ ಒಳಗೆ just write on the question. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕ್ವಶನ್ ಅನ್ನು ಬರ್ಕೊಳ್ಳಿ. Okay, so the question is find the nth term of the AP, and the AP they have given AP ಅನ್ನು ಕೊಟ್ಟಿದ್ದಾರೆ 2, 4, 6, 8 ... 150. So you need to find the nth term. ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೆನ್ನೆ ಕಲ್ತ್ಕೊಂಡಿದ್ದೀವಿ. ಆದರೂ ಸ್ಟಿಲ್ ಐ ವಿಲ್ ಸೇ ಫಸ್ಟು ಈ ಒಂದು ಕೊಟ್ಟಿರೋ ಎ ಪಿಯನ್ನು ಇಟ್ಕೊಂಡು nth ಟರ್ಮ್ನ ಕಂಡುಹಿಡಿಯಬೇಕು ಅಂತಂದರೆ ನಮಗೆ ಒಂದು ಫಾರ್ಮುಲಾ ಇದೆ.
ಅಂದರೆ ಎ nth ಟರ್ಮ್. ಸೊ ಈ ಫಾರ್ಮುಲಾವನ್ನೇ ಯೂಸ್ ಮಾಡಬೇಕು. ಸೊ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾವನ್ನೇ ಇಟ್ಕೊಂಡು ವಿ ನೀಡ್ ಟು ಫೈಂಡ್ ದ nth ಟರ್ಮ್. ಸೊ ಹಾಗಾದ್ರೆ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಫಾರ್ಮುಲಾ ಇದೆ, ಈ ಫಾರ್ಮುಲಾಗೆ ಡೇಟಾ ಸಿಕ್ಕಿದ್ರೆ ಡೇಟಾವನ್ನು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ nth ಟರ್ಮ್ ಸಿಗುತ್ತೆ. ಹಾಗಾದರೆ ನಾವು ಡೇಟಾವನ್ನು ಹೇಗೆ ತಗೊಳ್ಳೋದು, ಡೇಟಾವನ್ನು ಕೊಟ್ಟಿರೋ ಕ್ವಶನ್ ಥ್ರೂ ತಗೋಬೇಕು. ಹಾಗಾದರೆ ಕೊಟ್ಟಿರೋ ಕ್ವಶನ್ ಎ ಪಿ, ಅಂದರೆ ಕೊಟ್ಟಿರೋ ಎ ಪಿ ಏನೇನು 2, 4, 6, 8 ... 150. ಸೊ ನಿಮಗೆ ಗೊತ್ತಿರೋ ಹಾಗೆ ಫಸ್ಟು ಏನು ಬರ್ಕೋಬೇಕು, ಕೊಟ್ಟಿರೋ ಡೇಟಾದ ಕೆಳಗೆ ಫಸ್ಟ್ ಒನ್ A1 ಅಂದರೆ ಈ 2 ಅನ್ನೋಂಥದ್ದು ಎ ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ಟರ್ಮ್ ಆಗುತ್ತೆ, ಇದು A2 ಆಗುತ್ತೆ, ಇದು A3 ಅಂದರೆ ಥರ್ಡ್ ಟರ್ಮ್, ಇದು A4 ಆ್ಯಂಡ್ ... ಆ್ಯಂಡ್ 150 ಅನ್ನುವಂಥದ್ದು AN ಆಗುತ್ತೆ. ಓಕೆ, ಹಾಗಾದರೆ ನಾನು ಡೇಟಾವನ್ನು ಬರ್ಕೊಳ್ಳೋದಾದರೆ ಐ ರೈಟ್ ದ ಡೇಟಾ ಹಿಯರ್. ಸೊ ಏನೇನು ಕೊಟ್ಟಿದ್ದಾರೆ ಡೇಟಾ ಬರ್ಕೊಳ್ಳೋಣ. ಫಸ್ಟು A1 ಕೊಟ್ಟಿದ್ದಾರೆ ಅಂದರೆ ಎ. ಸೊ ಎ ಎಷ್ಟು 2. ಓಕೆ, ಸೊ ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ನಿಮಗೆ ಫಾರ್ಮುಲಾ ಗೊತ್ತು. ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2. Now this is the formula. So apply the value. A2 ಅಂದರೆ 4 ಮೈನಸ್ A1 ಅಂದರೆ 2 ಈಕ್ವಲ್ಸ್ A3 ಅಂದರೆ 6 ಮೈನಸ್ 4. ಸೊ ಹಾಗಾದರೆ ಕಾಮನ್ ಡಿಫ್ರೆನ್ಸ್ 2. ಆ್ಯಂಡ್ ಆಲ್ಸೋ ಲಾಸ್ಟ್ ಏನೋ ಕೊಟ್ಟಿದ್ದಾರೆ, ಇಲ್ಲಿ AN ಕೊಟ್ಟಿದ್ದಾರೆ. ಓಕೆ, ಸೊ AN ಕೊಟ್ಟಿರೋದ್ರಿಂದ AN ಬರ್ಕೊಳ್ಳಿ. ಸೊ therefore AN is equals to 150. ಸೊ ವಾಟ್ ಯು ನೀಡ್ ಟು ಫೈಂಡ್, ಯು ನೀಡ್ ಟು ಫೈಂಡ್ ಯಾವ ಟರ್ಮ್ ವಿಲ್ ಬಿಕಮ್ 150, ಅಂದರೆ ಎಷ್ಟನೇ ಟರ್ಮ್ 150 ಆಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ಡೇಟಾ. ನಾವು ಅಪ್ಲೈ ದಿಸ್ ಡೇಟಾ ಟು ದಿಸ್ ಫಾರ್ಮುಲಾ. ಈ ಫಾರ್ಮುಲಾಗೆ ಈ ಡೇಟಾವನ್ನು ಅಪ್ಲೈ ಮಾಡಿ. ಸೊ therefore ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂಸ್ ಅಪ್ಲೈ ಮಾಡಿ ಚಿಲ್ಡ್ರನ್ಸ್. AN ಕೊಟ್ಟಿದ್ದಾನೆ, AN ಎಷ್ಟು 150. ಗುಡ್, ಯಾರೋ ಮಾಡಿದ್ದಾರೆ, ವೆರಿ ಗುಡ್. ಸೊ AN ಅಂದರೆ 150 ಈಕ್ವಲ್ಸ್, ನಾವು AN ಜಾಗದಲ್ಲಿ 150 ಹಾಕಿದ್ದೀನಿ. ನಾವು A ಅಂದರೆ ಎಷ್ಟು, A ಅಂದರೆ 2 ಪ್ಲಸ್ N ಮೈನಸ್ 1 ಇಂಟು ಡಿ. ಕಾಮನ್ ಡಿಫ್ರೆನ್ಸ್ ಎಷ್ಟು 2. ಸೊ therefore 150 ಈಕ್ವಲ್ಸ್ 2 ಪ್ಲಸ್, ನಾವು ಮಲ್ಟಿಪಲ್ 2 ಟು ದ n ಆ್ಯಂಡ್ 2 ಟು ದ 1 ಅಂದರೆ ಸಿಂಗಲ್ ಟರ್ಮ್ ಟು ದ ಡಬಲ್ ಟರ್ಮ್. ಸೊ 2ನ ಎನ್ಗೂ ಮಲ್ಟಿಪಲ್ ಮಾಡಿ, 2ನ 1ಗೂ ಮಲ್ಟಿಪಲ್ ಮಾಡಿ. ಸೊ 2 ಇಂಟು n ಈಸ್ 2n ಮೈನಸ್ 2 1s 2. ಸೊ therefore 150 ಈಕ್ವಲ್ಸ್, ನಾವು ಜಸ್ಟ್ ಅಬ್ಸರ್ವ್ ಹಿಯರ್ ಚಿಲ್ಡ್ರನ್ಸ್, ಇಲ್ಲಿ ನಂಬರ್ಗಳನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು, ಅಥವಾ ಸಿಂಬಲ್ ಏನು ಹೇಳುತ್ತೆ ಅದನ್ನು ಮಾಡಬೇಕು. ನಾವು ಇಲ್ಲಿ 2 ಇದೆ, ಇಲ್ಲಿ -2 ಇದೆ, ಅಂದರೆ +2 -2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಹಾಗಾದರೆ ನೀವು ಸಬ್ಟ್ರಾಕ್ಟ್ ಮಾಡಬೇಕು. 2 ಅಲ್ಲಿ 2 ಹೋದರೆ 0. ಸೊ therefore ಇಟ್ ಗೆಟ್ ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್. ಇನ್ನು ರಿಮೈನಿಂಗ್ ಉಳಿದಿರೋದು 2n. ಸೊ ಇದನ್ನು ರಿವರ್ಸ್ ಬರ್ಕೊಳ್ತೀನಿ. 2n is equals to 150. ನಮಗೆ ಬೇಕಾಗಿರೋದು n ವ್ಯಾಲ್ಯೂ. ಸೊ therefore n is equals to 150 divided by 2. ಸೊ n ಬೇಕು, 2ನ ಆಚೆ ಕಳಿಸಿ. 2n ಈಕ್ವಲ್ಸ್ 150. n ಬೇಕು, n ಹಾಗೆ ಇಟ್ಕೊಳ್ಳಿ. 2 ಮಲ್ಟಿಪಲ್ ಇದೆ, ಆಚೆ ಹೋದರೆ ಡಿವೈಡ್ ಆಗುತ್ತೆ. ಸೊ therefore n ಈಕ್ವಲ್ಸ್ 150 by 2. ಸೊ therefore 2 1s 2 75s. ಸೊ 2 7s 14, 1 ಉಳ್ಕೊತ್ತು 10 ಆಯಿತು. ಸೊ therefore 2 5s 10. ಹಾಗಾದರೆ n ವ್ಯಾಲ್ಯೂ ಎಷ್ಟು 75. ಸೊ therefore ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸೊ 75th ಟರ್ಮ್ ಏನಾಗುತ್ತೆ 150 ಆಗುತ್ತೆ ಅನ್ನೋದು ಇದರ ಅರ್ಥ. ಓಕೆ, ಸೊ ಇದೇ ಡೇಟಾವನ್ನು ತಗೊಂಡು ಇಲ್ಲಿ ನೋಡಿ, ಡೇಟಾದಲ್ಲಿ ನಿಮಗೆ ಎ ಕೊಟ್ಟಿದ್ದಾರೆ, ಎ ಎಷ್ಟು 2, ಡಿ ಕೊಟ್ಟಿದ್ದಾರೆ, ಡಿ ಎಷ್ಟು 2, ಆ್ಯಂಡ್ AN ಕೊಟ್ಟಿದ್ದಾರೆ 150, ಎನ್ ನಮ್ಗೆ ಗೊತ್ತಾಯಿತು ಎಷ್ಟು 75. ಸೊ ಈಗ ಇದೇ ಡೇಟಾವನ್ನು ಇಟ್ಕೊಂಡು ವಾಟ್ ಐ ವಿಲ್ ಡೂ ಈಸ್, ಸೊ ಐ ವಿಲ್ ರೈಟ್ ದ ಡೇಟಾ ಆಸ್, ಇದು ಸೆಕೆಂಡ್ ಒನ್, ಡಿ ಈಕ್ವಲ್ಸ್ ಟು AN ಈಕ್ವಲ್ಸ್ 150, n equals 75, a equals question mark. Now this is important problem children. Now same data ಇಟ್ಕೊಂಡಿದ್ದೀನಿ. D is to 2, AN 150, n equals is to 75,
ಎ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಹೀಗೆ ಕೇಳ್ತಾರೆ. ಹಾಗಾದರೆ ಎ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ. ಎ ವ್ಯಾಲ್ಯೂ ಎಷ್ಟು 2. ಸೊ ನಾವು ಇದೇ ಡೇಟಾವನ್ನು ಇಟ್ಕೊಂಡು ನಾವು ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಎ ವ್ಯಾಲ್ಯೂ ಎಷ್ಟು 2. ಹಾಗಾದ್ರೆ ನಮ್ಮ ಇಂಟೆನ್ಷನ್ ಏನು ಇಲ್ಲಿ, ನಾವು ಇಲ್ಲಿ ಆನ್ಸರ್ 2 ಬರ್ಸ್ಬೇಕು. ಸೊ 2ನ ಬರ್ಸೋಣ, ಅಂದರೆ 2 ತೊಗೊಂಬರ್ಬೇಕು ನಾವು. ಹೇಗೆ ನೋಡಿ, ಈ ರೀತಿಯಾಗಿ ಡೇಟಾ ಕೊಡ್ತಾರೆ. ಈಗ ಎನ ಫೈಂಡ್ ಔಟ್ ಮಾಡೋಣ. ಎನ್ನ ಫೈಂಡ್ ಔಟ್ ಮಾಡಿದ್ರೆ ಈಗ ಎನ ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಈಗ ಕಲ್ತ್ಕೊಳ್ಳೋಣ. ಸೊ ಹೇಗೆ, ಫಸ್ಟ್ ಸಿಂಪಲ್ ನೋಡಿ, ಫಾರ್ಮುಲಾ ಹಾಕಿ. ವಾಟ್ ಇಸ್ ದ ಫಾರ್ಮುಲಾ? ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಚಿಲ್ಡ್ರನ್ಸ್ ಒಂದು ಹೇಳ್ಬಿಟ್ಟಿದ್ದೀನಿ ಈಗಾಗಲೇ, ಎ ವ್ಯಾಲ್ಯೂ ನಿಮ್ಗೆ ಗೊತ್ತು. ಎ ವ್ಯಾಲ್ಯೂ ಎಷ್ಟು 2. ಸೊ ಇದನ್ನ ಇಟ್ಕೊಂಡು ಈಗ ನೀವು ಆನ್ಸರ್ ಎಷ್ಟು ಬರ್ಸ್ಬೇಕು, 2ನೇ ಬರ್ಸ್ಬೇಕು. ಓಕೆ, ಸೊ ದೇರ್ಫೋರ್ ಈಗ ವ್ಯಾಲ್ಯೂಸ್ ಇದೆ, ವ್ಯಾಲ್ಯೂಸನ್ನು ಈ ಫಾರ್ಮುಲಾಗೆ ಆಯಾ ಜಾಗಕ್ಕೆ ಅಪ್ಲೈ ಮಾಡಿ. ಎನ್ ಅಂದರೆ ಎಷ್ಟು 150 ಈಕ್ವಲ್ಸ್, ಎ ಅಂದರೆ ಗೊತ್ತಿಲ್ಲ, ಎ ಅಂತಲೇ ಬರ್ಕೊಳ್ಳಿ, ಪ್ಲಸ್ ಎನ್ ಎಷ್ಟು 75 ಮೈನಸ್ 1 ಇಂಟು ಡಿ ಅಂದರೆ 2. ನೋಡಿ, ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂನ ಹಾಕೊಂಡಿದ್ದೀನಿ. ಸೊ ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಚಿಲ್ಡ್ರನ್ಸ್. ಈ ರೀತಿ ಕೇಳ್ಬೋದು. ಫೈಂಡ್ ಎನ್ ಅಂತ ಕೇಳೋದ್ರ ಬದಲು ಫೈಂಡ್ ಎ ಅಂತ ಕೇಳ್ಬೋದು. ಓಕೆ, ಸೊ ದೇರ್ಫೋರ್ ಈಗ ಇದನ್ನು ಸಿಂಪ್ಲಿಫೈ ಮಾಡಿ. 150 ಈಕ್ವಲ್ಸ್ ಎ ಪ್ಲಸ್ 75 1 ಹೋದರೆ 74 ಇಂಟು 2. ಸೊ ದೇರ್ಫೋರ್ 150 ಈಕ್ವಲ್ಸ್ ಎ ಪ್ಲಸ್ 74 2s. ಸೊ 4 2s 8. ನೋಡಿ, 4 2s 8, 7 2s 14. ಓಕೆ, ನಾವು ನೋಡಿ ಕರೆಕ್ಟಾಗಿ. ಸೊ ಈಗ ಇದನ್ನು ಉಲ್ಟಾ ಬರ್ಕೊಳ್ತೀನಿ, ಅಂದರೆ ರಿವರ್ಸ್ ಬರ್ಕೊಳ್ತೀನಿ. ಎ ಪ್ಲಸ್ 148 ಇಸ್ ಈಕ್ವಲ್ಸ್ ಟು 150. Now send the 148 to the right hand side because you need the value of a. So therefore a is equals to 150 minus 148. ಯಾಕೆ ಅಂದರೆ ಇಲ್ಲಿ ಪ್ಲಸ್ ಇದೆ, ಆ ಕಡೆ ಹೋದಾಗ ಮೈನಸ್ ಆಗುತ್ತೆ. ಸೊ therefore 150 minus 148 ಅಂದರೆ ಆನ್ಸರ್ is 2. Now good. So now what I will do is, for the same data, first problem ತಗೊಂಡ್ವಲ್ಲ, for the same data 2, 4, 6, 8 dot. ಫಾರ್ ದ ಸೇಮ್ ಡೇಟಾ ನಾನು ಇನ್ನೊಂದು ತರಹ ಫೈಂಡ್ ಔಟ್ ಮಾಡ್ತೀನಿ. ನೋಡಿ ಏನು ಅಂತ. ನಾವು ದಿಸ್ ಇಸ್ ದ ಫೋರ್ತ್ ಒನ್. ನಾವು ಜಸ್ಟ್ ಅಬ್ಸರ್ವ್ ದಿಸ್. ದೇ ಹ್ಯಾವ್ ಗಿವನ್ ಎ ಇಸ್ 2. ಸೊ ದೇ ಆ್ಯಂಡ್ ಎನ್ ದೇ ಹ್ಯಾವ್ ಗಿವನ್ ಇಟ್ಸ್ 150. ಚಿಲ್ಡ್ರನ್ಸ್, ನಾನು ಬೇರೆ ಬೇರೆ ಪ್ರಾಬ್ಲಮ್ಸ್ ತೊಗೊಂಡು ಮಾಡಬಹುದು, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಒಂದೇ ಪ್ರಾಬ್ಲಮಲ್ಲಿ ನಾನು ಮಾಡ್ತಾ ಇರೋವಂಥದ್ದು. ಹಾಗಾದರೆ ನೀವು ನೋಡಿ, ಒಂದೇ ಪ್ರಾಬ್ಲಮ್ನ ಇಟ್ಕೊಂಡು ನೀವು ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ, ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಎನ್, ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ಆಲ್ಸೋ. ಸೊ ಡಿನ ಮಾಡ್ತಾ ಇರೋವಂಥದ್ದು ಈಗ ನಾನು. ಓಕೆ, ಸೊ therefore ಎನ್ ಇಸ್ ಈಕ್ವಲ್ಸ್ ಟು 75 ಆ್ಯಂಡ್ ಡಿ ಈಕ್ವಲ್ಸ್ ಕ್ವಶನ್ ಮಾರ್ಕ್. ನೋಡಿ, ಒಂದೇ ಪ್ರಾಬ್ಲಮಲ್ಲಿ ನಾವು 3-4 ಥರ ಮಾಡಿದ್ದೀವಿ ನಾವು. ಸಿಂಪಲ್. ನಾವು ಯು ನೋ ದ ಆನ್ಸರ್. ಹಾಗಿದ್ದರೂ ನಾವು ಇದನ್ನು ಮಾಡ್ಕೊಂಡು ಹೋಗೋಣ ಹೇಗೇನು ಅಂಥದ್ದು ನಾವು. ಸೊ ಎಗೇನ್ ಐ ವಿಲ್ ಸೇ, ನೀವು ಕಲ್ತಿದ್ದು ಏನೇನು ಅಂತಂದರೆ, ಫಸ್ಟು ಎ ಎನ್ನ ಕಲ್ತಿದ್ದು, ಆ್ಯಂಡ್ ನೆಕ್ಸ್ಟ್ ಎನ್ನ ಕಲ್ತಿದ್ದು, ನೆಕ್ಸ್ಟ್ ಎನ್ ಆದಮೇಲೆ ನೀವು ಫೈಂಡ್ ಔಟ್ ಮಾಡೋಕೆ ಕಲ್ತಿದ್ದು ಎನ. ಈಗ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಡಿನ. ಓಕೆ, ನಾವು ಡೇಟಾ ಇದೆ, ಫಾರ್ಮುಲಾ ಹಾಕಿ. ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ ನಾವು ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂಸ್ ಹಾಕಿ. ಎನ್ ಅಂದರೆ ಎಷ್ಟು? ಎನ್ ಅಂದರೆ 150 ಈಕ್ವಲ್ಸ್ ಎ ಅಂದರೆ 2 ಪ್ಲಸ್ ಎನ್ ಅಂದರೆ 75 ಮೈನಸ್ 1 ಇಂಟು ಡಿ. ಡಿ ಅಂದರೆ ಗೊತ್ತಿಲ್ಲ. ಓಕೆ, ನಾವು just observe this. So therefore 150 equals, now you know the answers of D, still we are finding the answer. So 2 plus 75 1 hodre, so it's 74 into D, it's 74D. So therefore ಈಗ ಏನು ಮಾಡಿ ಅಂದರೆ 2ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸಿ. ಸೊ therefore 150 ಅಲ್ಲೇ ಇರುತ್ತೆ, 2 ಈ ಕಡೆಗೆ ಬಂದರೆ ಇಟ್ ವಿಲ್ ಬಿಕಮ್ -2 ಈಕ್ವಲ್ಸ್ ಟು 74D. ಸೊ 150ಯಲ್ಲಿ 2 ಹೋದರೆ, ಸೊ 150ಯಲ್ಲಿ 2 ಹೋದರೆ ಇಟ್ಸ್ 148. ಸೊ 148 ಈಕ್ವಲ್ಸ್ 74D. ಓಕೆ, ನಾವು ಇದನ್ನು ರಿವರ್ಸ್ ಬರ್ಕೊಳ್ಳಿ. 74D ಈಕ್ವಲ್ಸ್ 148.
Now we need the value of D, right? So D ಇಟ್ಕೊಂಡು ಉಳಿದಿರೋದನ್ನ ಆಚೆ ಕಳಿಸಿ. So therefore D equals 148 divided by 74. Okay. Now simple ನೋಡಿ, 74 plus 74 ಎಷ್ಟಾಗುತ್ತೆ? 448, 7 plus 7 is 14, 148. So that means 74 ones are 74 twos are. However, what is the value of D? D value is 2. Very important problem, students. So now I'll give the problem based on this. ಅಂದರೆ ಡಿ ಫೈಂಡ್ ಔಟ್ ಮಾಡೋದ್ರ ಮೇಲೆ ಒಂದು ಪ್ರಾಬ್ಲಮ್ ಕೊಡ್ತೀನಿ, ನೋಡೋಣ, ಟ್ರೈ ಮಾಡಿ. ಓಕೆ, ಸೊ I'll give the data. So AN, this is the fifth one. AN equals 180, N equals 60, A equals 3, D equals question mark. Now find out. Now find the value of D now. Okay, and also I'll give the homework. Now write down the homework. So I think ಇವತ್ತಿನ ಕ್ಲಾಸಲ್ಲಿ ನಾವು ಸೊ 2 plus 2 ಅಂದರೆ 4 marks. Finding the value of N, find the value of A or find the value of D. ಸೊ ವೆರಿ ಇಂಪಾರ್ಟೆಂಟ್. 2 marksನ ಒಂದು ಸೆಕ್ಷನ್ ಅಲ್ಲಿ ನಿಮಗೆ 8 ಕ್ವಶನ್ಸ್ ಬರುತ್ತೆ. ಆ 8 ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಇದ್ರ ಬೇಸ್ ಮೇಲೆ ಇರುತ್ತೆ, ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಬೇಸ್ ಮೇಲೆ ಇರುತ್ತೆ ನಿಮಗೆ. ಸೊ ಹೇಳಿರೋ ಇಷ್ಟರಲ್ಲೂ. ಓಕೆ, ಸೊ ಇಷ್ಟಕ್ಕೂ ನೀವು ಮಾಡಬೇಕು ಅಂತಂದರೆ 2 marks ಹೋಗಬೇಕು ಅಂದರೆ ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ ಓನ್ಲಿ. Now I'll write the homework problems. So nothing but it's not a homework, it's a practice questions anta tagoli. So practice questions I'll give, and in tomorrow's class, children, very important, we'll solve the problems based on very important topic that is called as SN, andre sum of the nth term. It's very important, sum of the nth term. So AN almost all complete ಮಾಡಿದೀವಿ. ಸೊ ಇದರ ಬೇಸ್ ಮೇಲೆ ನೆಕ್ಸ್ಟ್ ಎಸ್ ಎನ್ ಮೇಲೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಎ ಫೈಂಡ್ ಔಟ್ ಮಾಡೋದು, ಎನ್ ಫೈಂಡ್ ಔಟ್ ಮಾಡೋದು, ಡಿ ಫೈಂಡ್ ಔಟ್ ಮಾಡೋದು ಇರುತ್ತೆ. ಹಾಗಾಗಿ ಸೊ ಜಸ್ಟ್ ನೆಕ್ಸ್ಟ್ ಸೆಷನಲ್ಲಿ ಅದ್ರ ಬೇಸ್ ಮೇಲೆ ಸಾಲ್ವ್ ಮಾಡ್ಕೊಂಡು ಹೋಗಿ, ಅರ್ಥ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಕ್ವಶನ್ಸನ್ನು ಕೊಡ್ತೀನಿ, ಸಾಲ್ವ್ ಮಾಡಿ ಮಾರ್ಕ್ಸನ್ನು ತಗೊಳ್ಳಿ ಅನ್ನೋಂಥದ್ದು. ಓಕೆ ಓಕೆ, ಸುಮಾರು ಜನ ಮಾಡ್ತಾ ಇದ್ದೀರಾ. ಗುಡ್ good good good, very good. Very good, correct. D equals 3. The answer is 3. So now it's a practice questions. Good good. So I'll give the question, write down. N equals 200, so N equals 100, D equals 2, A equals question mark. Okay, ಸೊ ಎ ಪಿ ಯಲ್ಲೇ ಇನ್ನೊಂದು ಕಲ್ತಿದ್ದೀವಿ, ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ವಿ ನಾವು, ಅಂದರೆ ಫೈಂಡಿಂಗ್ ದ ಎನ್ ಟರ್ಮ್ಸ್ ಆಫ್ ದ ಎ ಪಿ. ಸೊ ಎ ಎನ್ ಫೈಂಡ್ ಔಟ್ ಮಾಡುವಂತಹ ಟರ್ಮ್ಸ್ನ ನಾವು ಕಲ್ತಿದ್ದೀವಿ. ಅದೇ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಎ ಎನ್ ಅನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, ಬಟ್ ನಾವು ಇವತ್ತಿನ ಈ ಕ್ಲಾಸಲ್ಲಿ ಸಮ್ ಆಫ್ ದ ಎನ್ ಟರ್ಮ್ಸ್ ಕಲಿಯೋಣ. ಅಂದರೆ ಸೊ ಇದೇ ಸೇಮ್ ನಾವು ಎ ಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರಲ್ಲೇ ಕಲಿಯುವಂಥದ್ದು, ಆದರೆ ಇವತ್ತು ನಾವು ಸಮ್ ಆಫ್ ದ ಎನ್ ಟರ್ಮ್ಸ್, ಓಕೆ, ಅದನ್ನು ಕಲ್ತ್ಕೊಂಡು ಹೋಗೋಣ. ಸೊ ಸಮ್ ಆಫ್ ದ ಎನ್ ಟರ್ಮ್ಸ್ ಆಫ್ ದ ಎ ಪಿ ಫೈಂಡ್ ಔಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಹೇಗೆ ಫಾರ್ಮುಲಾ ಇತ್ತು, ಅಂದರೆ ಎ ಎನ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಫಾರ್ಮುಲಾ ಇತ್ತು ಅದೇ ಥರ ಬರುತ್ತೆ. ವೇಟ್ ಮಾಡಿ, ವಿಡಿಯೋ ಕ್ವಾಲಿಟಿ ಚೇಂಜ್ ಮಾಡ್ಕೊಳ್ಳಿ, ಪ್ಲಸ್ ವೇಟ್ ಮಾಡಿ, ಬರುತ್ತೆ ನಿಮಗೆ. ಓಕೆ, ಸೊ ಅದೇ ಥರ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದೇ ತರಹ ಸಮ್ ಆಫ್ ದ ಎನ್ ಟರ್ಮ್ಸ್ ಆಫ್ ದ ಎ ಪಿ ಕಂಡುಹಿಡಿಯೋಕ್ಕೂ ಫಾರ್ಮುಲಾ ಇದೆ, ಅದೇ ಈ ಫಾರ್ಮುಲಾ. ಸೊ ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ.
This is the formula. Once again I will say the formula. So Sn equals n by 2 into 2a plus n minus 1 into d. ನೋಡಿ ಇದಕ್ಕೂ ಏನು ವ್ಯತ್ಯಾಸ ಅನ್ನುವಂಥದ್ದು ನೋಡಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಂಡು ನಾನು ಸಾಲ್ವ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಸಿ ಒಂದು ಕ್ವಶನ್ ತಗೊಳ್ತೀನಿ. ಕ್ವಶನ್ ಏನು ಹೇಳುತ್ತೆ ಅಂದರೆ ಫೈಂಡ್ ದ 10th term of the AP 2, 4, 6, 8. ಇದು ಒಂದು ಕ್ವಶನ್. ಓಕೆ, ಸೊ ಈಗ ಎರಡು ಫಾರ್ಮುಲಾಸ್ ಇದೆ. ಎರಡು ಫಾರ್ಮುಲಾಸ್ ಅಲ್ಲಿ ನೀವು ಯಾವಾಗ ಯಾವುದನ್ನ ಯೂಸ್ ಮಾಡಬೇಕು, ಕ್ವಶನ್ ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಎರಡು ಇಂಪಾರ್ಟೆಂಟ್. ಸೊ ಮೊದಲನೇದು ಲಾಸ್ಟ್ ಸೆಷನ್ ಅಲ್ಲೇ ನಾವು ಮಾಡಿದ್ದೀವಿ. ಸೊ ಈಗ ಇದನ್ನ ಮಾಡ್ತೀವಿ. ಆದ್ರೆ ಇದಕ್ಕೂ ಇರೋ ಡಿಫ್ರೆನ್ಸ್ ಏನು ಅನ್ನುವಂಥದ್ದನ್ನ ಫಸ್ಟ್ ತಿಳ್ಕೊಂಡು ನೆಕ್ಸ್ಟ್ ನಾವು ಮೂವ್ ಆಗೋಣ. ಹಾಗಾದ್ರೆ ಫೈಂಡ್ ದ 10th term ಆಫ್ ದ AP. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ 10ನೇ ಪದ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ ಅಂತ. ಸೊ ಹೇಗೆ ಕಂಡುಹಿಡಿಯುವಂಥದ್ದು ಇಲ್ಲಿ ನೋಡಿ ಚಿಲ್ಡ್ರನ್ಸ್. ಫೈಂಡ್ ದ 10th term ಆಫ್ ದ AP ಅಂತ ಕೇಳಿದ್ರೆ ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ಸೊ ಇದೇ ಕ್ವಶನ್ ನಾನು ಇನ್ನೊಂದ್ಸಲಿ ಬರಿತೀನಿ ನೋಡಿ. ಇಲ್ಲಿ ಬರಿತೀನಿ, ಫೈಂಡ್ ದ sum of the 10th term of the AP 2, 4, 6, 8 ... ಈ ರೀತಿ ಬಂದ್ರೆ ಕ್ವಶನ್ ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ನೋಡಿ ಇಲ್ಲಿಗೂ ಇರುವ ವ್ಯತ್ಯಾಸ ನೋಡ್ಕೊಳ್ಳಿ. ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಕ್ವಶನ್ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಚಿಲ್ಡ್ರನ್ಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲಾದರೂ ಎಕ್ಸಾಮ್ ಅಲ್ಲಿ ನಿಮಗೆ 2 marks ಕೇಳ್ತಾರೆ ಅಥವಾ ಇದ್ರ ಬೇಸ್ ಮೇಲಾದರೂ ಕೇಳ್ತಾರೆ. ಸೊ ಎರಡು ಇಂಪಾರ್ಟೆಂಟ್. ಸೊ ಇದರಲ್ಲಿ ಎ ಅಂದರೆ ಫಸ್ಟ್ ಟರ್ಮು, ಎನ್ ಅಂದರೆ ಟರ್ಮು, ಡಿ ಅಂದರೆ ಕಾಮನ್ ಡಿಫರೆನ್ಸ್. ಇಲ್ಲೂ ಅಷ್ಟೇ ಸೇಮ್ ಟರ್ಮ್ಸ್ಗಳಿದೆ. ಓಕೆ, ಸೊ ನಾವು ಹಿಯರ್ ಈ ಕ್ವಶನ್ಗೂ ಇರುವಂತಹ ಡಿಫರೆನ್ಸ್ ನೋಡ್ಕೊಳ್ಳಿ. ಏನು ಡಿಫರೆನ್ಸ್ ಕಾಣ್ತಿದೆ ಇಲ್ಲಿ ನೋಡಿ. ಫೈಂಡ್ 10th term ಆಫ್ ದ AP ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಫೈಂಡ್ ದ ಸಮ್ ಆಫ್ ದ 10th term ಆಫ್ ದ AP. ಸೇಮ್ ಕ್ವಶನ್, ಒಂದೇ ಒಂದು ಚೇಂಜಸ್ ಇರೋದು ಅಂದ್ರೆ ಇಲ್ಲಿ ಬರೀ 10th term ಕಂಡುಹಿಡಿಯಬೇಕು, ಆದರೆ ಇಲ್ಲಿ ಸಮ್ ಆಫ್ ದ 10th term ಕಂಡುಹಿಡಿಯಬೇಕು. ಇಷ್ಟೇ ಇದರ ಡಿಫರೆನ್ಸ್. ಸೊ ಬರೀ 10th term ಅಂತ ಕೇಳಿದ್ರೆ ಈ ಫಾರ್ಮುಲಾ, ಸಮ್ ಆಫ್ ದ 10th term ಅಂತ ಕೇಳಿದ್ರೆ ಈ ಫಾರ್ಮುಲಾ. ಅಥವಾ ಇದೇ ಕ್ವಶನ್ ಹೇಗೆ ಕೇಳ್ತಾರೆ, 2 + 4 + 6 + 8 ... ಈ ರೀತಿ ಕೇಳಿದ್ರು ಸಮ್ ಯೂಸ್ ಮಾಡಬೇಕು. ಬಿಕಾಸ್ ಸಮ್ ಅಂದ್ರೆ ಪ್ಲಸ್ ಅಲ್ಲ. ಸೊ ಎಲ್ಲೇ ನಿಮಗೆ ಸಮ್ ಅಂತ ಕೇಳಿದ್ರೆ ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ಬರೀ 10th term ಅಂತ ಕೇಳಿದ್ರೆ ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ಸೊ ಫಸ್ಟ್ ಇದನ್ನ ಫೈಂಡ್ ಔಟ್ ಮಾಡೋಣ. ಸೊ ನಾವು ಲಾಸ್ಟ್ ಸೆಷನ್ ಅಲ್ಲಿ ಮಾಡಿರೋದ್ರಿಂದ ಒಂದ್ಸಲ ಇದನ್ನ ರೀಕಾಲ್ ಮಾಡಿಕೊಂಡು ತದನಂತರ ಇದಕ್ಕೆ ಬರೋಣ. ಈಗ ಇಲ್ಲಿ ಏನು ಕಂಡುಹಿಡಿಯಬೇಕು, ಫೈಂಡ್ ದ 10th term ಆಫ್ ದ AP. ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. ಈಗಾಗಲೇ ನಿಮ್ಗೆ ಗೊತ್ತು ಹೇಗೆ ಮಾಡೋದು ಅಂತ. 2, 4, 6, 8 ಕೊಟ್ಟ ತಕ್ಷಣ ಫಸ್ಟ್ ಇದರ ಕೆಳಗೆ ಫಸ್ಟ್ ಟರ್ಮ್ A1 ಅಂತ ಬರ್ಕೋಬೇಕು, ಸೆಕೆಂಡ್ ಸೆಕೆಂಡ್ ಟರ್ಮ್ ಅಂತ ಬರ್ಕೋಬೇಕು, ಇದನ್ನ 3rd term, ಇದನ್ನ 4th term. ಓಕೆ ಓಕೆ ಗುಡ್. ಸೊ ನಾವು ರೈಟ್ ಡೌನ್ ದ ಡೇಟಾ. ಸೊ ಡೇಟಾವನ್ನ ಬರ್ಕೊಂಡು ಹೋಗೋಣ. ಸೊ ಫಾರ್ಮುಲಾ ಇಲ್ಲಿದೆ, ಫಾರ್ಮುಲಾ ಹಾಕ್ತೀನಿ. AN = A + n - 1 into d. ಹಾಗಾದ್ರೆ ಇಲ್ಲಿ ಎ ಬೇಕು, ಎನ್ ಬೇಕು, ಡಿ ಬೇಕು. ಸೊ ಆ ವ್ಯಾಲ್ಯೂಸ್ ಅನ್ನ ಇಲ್ಲಿ ಬರ್ಕೊಳ್ತೀನಿ ನಾನು. ಸೊ ಏನಂದೆ, A1 ಅಂದ್ರೂ ಒಂದೇ, ಎ ಅಂದ್ರೂ ಒಂದೇ. ಸೊ ದೇರ್ಫೋರ್ A = 2. ಸೊ ದೇರ್ಫೋರ್ D = ಕಾಮನ್ ಡಿಫರೆನ್ಸ್ಗೆ ಫಾರ್ಮುಲಾ ಇದೆ. ಸೊ A2 - A1 = A3 - A2. A2 ಎಷ್ಟು 4 ಮೈನಸ್ A1 ಅಂದರೆ 2, A3 ಅಂದರೆ 6 - 4. ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಎಷ್ಟು 2. ವೆರಿ ಗುಡ್. ಸುಮಾರು ಜನ ಕಾಮನ್ ಡಿಫರೆನ್ಸ್ ಹೇಳಿದ್ದೀರಾ 2. ವೆರಿ ಗುಡ್. ನಾವು ವಾಟ್ ಯು ನೀಡ್ ಟು ಫೈಂಡ್? ಗುಡ್. ದ ಆನ್ಸರ್ ಇಸ್ 20. So what you need to find? You need to find the A20th term. Sorry, 10th term. So therefore A10 equals question mark. ಹಾಗಾದ್ರೆ n ವ್ಯಾಲ್ಯೂ 10. ಬಿಕಾಸ್ n ಅಂದ್ರೆ A10th. ಹಾಗಾದ್ರೆ n ಜಾಗದಲ್ಲಿ ಏನು ಕಾಣ್ತಿದೆ
10. ಹಾಗಾದರೆ n ಈಕ್ವಲ್ಸ್ 10. ಈಗ ವ್ಯಾಲ್ಯೂಸನ್ನು ಅಪ್ಲೈ ಮಾಡ್ಕೊಂಡು ಹೋಗೋಣ. ಎ ಎನ್ ಎಷ್ಟನೇ ಟರ್ಮ್ ಕಂಡುಹಿಡಿತಿದ್ದೀರಾ? 10th ಟರ್ಮ್ ಈಕ್ವಲ್ಸ್ ಎ ಅಂದರೆ 2. ಚಿಲ್ಡ್ರನ್ಸ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಾರ್ಮುಲಾಗೆ ವ್ಯಾಲ್ಯೂಸನ್ನು ಅಪ್ಲೈ ಮಾಡ್ತಿದ್ದೀನಿ. ಸೊ A10 ಈಕ್ವಲ್ಸ್ ಎ ಅಂದರೆ 2 ಪ್ಲಸ್ ಎನ್ ಅಂದರೆ ಎಷ್ಟನೇ ಟರ್ಮ್ ಕಂಡುಹಿಡಿತಿದ್ದೀರಾ? ಓಕೆ, ಸೊ 10th ಟರ್ಮ್ ಕಂಡುಹಿಡಿತಿದ್ದೀರಾ. ಸೊ therefore 10 minus 1 into ಕಾಮನ್ ಡಿಫರೆನ್ಸ್ ಇಸ್ 2. ಸಿಂಪ್ಲಿಫೈ ಮಾಡೋದಾದರೆ 2 ಪ್ಲಸ್ 10 ಅಲ್ಲಿ 1 ಹೋದರೆ 9 into 2. ಸೊ therefore 2 plus 9 2s are 18. The answer is 20. ಹಾಗಾದರೆ ವಾಟ್ ಇಸ್ ದ A10th ಟರ್ಮ್? ಸೊ A10th ಟರ್ಮ್ ಎಷ್ಟಾಗುತ್ತೆ? ನಿಮಗೆ 20 ಆಗುತ್ತೆ. ಓಕೆ, ಸುಮಾರು ಜನ ಮಾಡಿದ್ದೀರಾ. ಗುಡ್. ಸೊ ಈಗ ನೋಡಿ, ನಾನು ಇದನ್ನು ಏನಕ್ಕೆ ಮಾಡಿದೆ ಅಂದರೆ ಚಿಲ್ಡ್ರನ್ಸ್, ಟು ಅಂಡರ್ಸ್ಟ್ಯಾಂಡ್ ಯು ಪೀಪಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಎಸ್ ಎನ್ ಆ್ಯಂಡ್ ಎ ಎನ್. ನಿಮಗೆ ಅರ್ಥ ಮಾಡಿಸೋಕ್ಕೋಸ್ಕರ ಎಸ್ ಎನ್ ಮತ್ತು ಎ ಎನ್ನ ಯಾವಾಗ ಯೂಸ್ ಮಾಡ್ತಾರೆ ಅನ್ನೋದನ್ನು ಹೇಳೋಕ್ಕೋಸ್ಕರ ನಾನು ಈ ಫಾರ್ಮುಲಾ ಅಥವಾ ಈ ಪ್ರಾಬ್ಲಮನ್ನು ಮಾಡಿದ್ದೀನಿ. ಓಕೆ, ಸೊ ಹೋಮ್ವರ್ಕ್ ತೊಗೊಳ್ಳೋದಾದರೆ ನೋಡಿ, ಇದೇ ಕ್ವಶನ್ಗೆ A10 ಕಂಡುಹಿಡ್ತಿದ್ದೀರಾ. ನೆಕ್ಸ್ಟ್ A15 ಕಂಡುಹಿಡೀರಿ. A15 ಈಕ್ವಲ್ಸ್ ಕ್ವಶನ್ ಮಾರ್ಕ್ ನೀವೇ ಮಾಡಬಹುದು. A20 ಈಕ್ವಲ್ಸ್ ಕ್ವಶನ್ ಮಾರ್ಕ್ ನೀವೇ ಮಾಡಬಹುದು. ಈಗ ಮಾಡಬೇಡಿ, ಆಮೇಲೆ ಮಾಡಿ. A30 ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ನೋಡಿ, ಇದೇ ಕ್ವಶನ್ಗೆ ಇದು ಹೋಮ್ವರ್ಕ್. A15, A20, A30. ಓಕೆ, ಸೊ ನೀವೇ ಮಾಡಬಹುದು, ಮಾಡಿ. ಈಗಲ್ಲ, ಆಮೇಲೆ ಮಾಡಿ. ಸೊ ಈಗ ನಮ್ಮ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಾಬ್ಲಮ್ಗೆ ಬರೋಣ. ಏನದು? ಇಟ್ಸ್ ಫಾರ್ 2 ಮಾರ್ಕ್. ಸೊ ಫೈಂಡ್ ದ ಸಮ್ ಆಫ್ ದ 10th ಟರ್ಮ್ ಆಫ್ ದ ಎ ಪಿ ಅಂತ ಕೊಟ್ಟಿದ್ದಾರೆ ಚಿಲ್ಡ್ರನ್ಸ್. ಸೊ ಸಮ್ ಅಂದರೆ ನಾನು ಏನಂತ ಹೇಳಿದೆ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಈ ಫಾರ್ಮುಲಾ. ಸೊ ಲೆಟ್ ಮಿ ರೈಟ್ ದ ಫಾರ್ಮುಲಾ ಫಸ್ಟ್. ಸೊ ನೋ ದಿಸ್ ಇಸ್ ದ ಎ ಪಿ. ಸೊ ಕ್ವಶನ್ ಇದೆ, ನಾನು ಫಾರ್ಮುಲಾವನ್ನು ಬರ್ಕೊಳ್ತೀನಿ. ಸೊ ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಲ್ಲ? ನೋಡಿ, ಇಲ್ಲಿ ಹಾಗೆಯೇ ನಿಮಗೆ ಇಲ್ಲಿ ಎ ಇದೆ, ಎನ್ ಇದೆ, ಡಿ ಇದೆ. ಓಕೆ, ಹಾಗಾದರೆ ಎ ಮತ್ತು ಎನ್ ಮತ್ತು ಡಿ ವ್ಯಾಲ್ಯೂ ಸಿಕ್ಕಿದ್ರೆ ನೀವು ಅದನ್ನು ಇಲ್ಲಿಗೆ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಸಮ್ ಆಫ್ ದ 10th ಟರ್ಮ್ ಸಿಗುತ್ತೆ ಅನ್ನುವಂಥದ್ದು. ಓಕೆ, ಸೊ ಗುಡ್. ಮಾಡ್ತಾ ಇದ್ದೀರಾ? ಗೊತ್ತಿರೋರು ಮಾಡ್ಬೋದು, ಡೆಫಿನೆಟ್ ಆಗಿ. ಸೊ therefore ಈಗ ಇದನ್ನು ಮಾಡೋದು ಹೇಗೆ ನೋಡಿ. ಫಸ್ಟು ಡೇಟಾ ಬರ್ಕೊಳ್ತೀನಿ. ಸೊ ಡೇಟಾ ಏನೇನು? ಸೊ ಎ ಬೇಕು. ಎ ಅಂದರೆ ಏನು? ಫಸ್ಟ್ ಟರ್ಮ್. ಸೊ ಇದ್ರ ತಲೆ ಮೇಲೆ ಬರ್ಕೊಳ್ಳಿ. ಇದು A1, A2, A3, A4. ನೋಡಿ, ಇಲ್ಲಿರೋ ಹಾಗೆ ಇಲ್ಲೂ ಬರ್ಕೊಂಡಿದ್ದೀನಿ, ಸೇಮ್. ಸೊ therefore ಎ ಅಂದರೆ ಎಷ್ಟು? 2. ಸೊ ಕಾಮನ್ ಡಿಫ್ರೆನ್ಸ್ ಈಗಾಗಲೇ ಇಲ್ಲಿ ಕಂಡಿಡ್ತಿದ್ದೀನಿ ನಾನು. ಸೊ ಹಾಗಾದರೆ ಡೈರೆಕ್ಟಾಗಿ ಬರ್ಕೊಳ್ತೀನಿ. ಕಾಮನ್ ಡಿಫ್ರೆನ್ಸ್ ಎಷ್ಟು? ಸೊ ಕಾಮನ್ ಡಿಫರೆನ್ಸ್ ಇಸ್ 2. ಓಕೆ, ನೆಕ್ಸ್ಟ್ ಯು ನೀಡ್ ಟು ಫೈಂಡ್ S10 ಬಿಕಾಸ್ ಸಮ್ ಆಫ್ ದ 10th ಟರ್ಮ್ ತಾನೇ ಕಂಡುಹಿಡಿಬೇಕಾಗಿರೋದು ನೀವು. ಸೊ therefore ಯು ನೀಡ್ ಟು ಫೈಂಡ್ S10 ಈಕ್ವಲ್ಸ್ ಕ್ವಶನ್ ಮಾರ್ಕ್. ಹಾಗಾದರೆ ಎನ್ ವ್ಯಾಲ್ಯೂ ಈಕ್ವಲ್ಸ್ 10. ನೋಡಿ, S10 SN, ಹಾಗಾದರೆ ಎನ್ ಜಾಗದಲ್ಲಿ ಏನಿದೆ? 10 ಇದೆ. ಓಕೆ, ಹಾಗಾದರೆ ಇದನ್ನು ನಾವು ಸಾಲ್ವ್ ಮಾಡೋದಾದರೆ, ಇದನ್ನು ಸಿಂಪ್ಲಿಫೈ ಮಾಡೋದಾದರೆ, ಈಗ ಡೇಟಾ ಇದೆ, ಡೇಟಾವನ್ನು ನಾವು ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಸೊ therefore ಎಸ್ ಎನ್ ಅಂದರೆ 10, ಎನ್ ಅಂದರೆ 10 by 2. ಈ ಫಾರ್ಮುಲಾಗೆ ಡೇಟಾವನ್ನು ಹಾಕಿ. ಸೊ therefore ಇಂಟು 2 ಇಂಟು ಎ ವ್ಯಾಲ್ಯೂ 2 ಪ್ಲಸ್ ಎನ್ ಅಂದರೆ 10 ಮೈನಸ್ 1 ಇಂಟು ಕಾಮನ್ ಡಿಫರೆನ್ಸ್ ಇಸ್ 2. ಸೊ therefore S10 ಈಕ್ವಲ್ಸ್ 10 by 2. ಈ 10 by 2ನ ಹಾಗೆ ಇಟ್ಕೊಂಡಿರಿ ಚಿಲ್ಡ್ರನ್ಸ್ ಲಾಸ್ಟ್ವರೆಗೂ. ಯಾಕೆಂತ ಹೇಳ್ತೀನಿ. ಇಲ್ಲೇ ಡಿವೈಡ್ ಮಾಡಬಹುದು, 2 1s 2 5s ಅಂತ. ಬಟ್ ಸ್ಟಿಲ್ ನಾವು 2 2s 4 ಪ್ಲಸ್ ಯಾವತ್ತು ಬ್ರಾಕೆಟ್ ಒಳಗಿರೋದನ್ನು ಮೊದಲು ಸಿಂಪ್ಲಿಫೈ ಮಾಡಬೇಕು. ಬಾಡಮಸ್ ರೂಲ್ ಪ್ರಕಾರ ಬ್ರಾಕೆಟ್ ಒಳಗಿರೋದನ್ನು ಮೊದಲು ಸಿಂಪ್ಲಿಫೈ ಮಾಡಬೇಕು. ಸೊ therefore 2 2s 4, 10 ಅಲ್ಲಿ 1 ಹೋದರೆ 9 ಇಂಟು 2. So therefore S10 equals 10 by 2 into 4 plus 9 2s 18. So therefore S10 is equals to 10 by 2, 18 plus 4,
ಆ್ಯಡ್ ಮಾಡಿ. 18 plus 4 is 22. Okay, so therefore S10 equals, ನಾವು ಈಗ ಡಿವೈಡ್ ಮಾಡಿ. ಓಕೆ, ಸೊ ಈಗ ಡಿವೈಡ್ ಮಾಡಿ. 2 1s are 2 5s are, so therefore remaining is 5 into 22, sorry 22. So therefore S10 is equals to, ನೀವು ಹೇಳಿದ ಪ್ರಕಾರನೇ ನಿಮ್ಮ ಆನ್ಸರ್ಸ್ ಕರೆಕ್ಟ್. ವಾಟ್ ಇಸ್ ದ ಆನ್ಸರ್? 110, 110. ಓಕೆ, ಸೊ ಇಷ್ಟು ನೀವು ಮಾಡಬೇಕು ಚಿಲ್ಡ್ರನ್ಸ್. ಇಷ್ಟು ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ 2 ಮಾರ್ಕ್ಸ್ ಸಿಗುತ್ತೆ. 100% ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೋಡಿ, ಸೊ ಕೊಟ್ಟಿರೋ ಡೇಟಾಗೆ ತಲೆ ಮೇಲೆ A1 A2 A3 A4 ಅಂತ ಬರ್ಕೋಬೇಕು ಮಾಮೂಲಿ. ನೆಕ್ಸ್ಟು ಡೇಟಾ ಹಾಕೋಬೇಕು. ನೆಕ್ಸ್ಟು ಫಾರ್ಮುಲಾ ಹಾಕೊಂಡು ಡೇಟಾಗೆ, ಆ ಫಾರ್ಮುಲಾಗೆ ಡೇಟಾವನ್ನು ಅಪ್ಲೈ ಮಾಡಿ ಯು ನೀಡ್ ಟು ಸಿಂಪ್ಲಿಫೈ ದಿಸ್ ಆ್ಯಂಡ್ ವಿಲ್ ಗೆಟ್ 2 ಮಾರ್ಕ್ಸ್. ಡೆಫಿನೆಟ್ ವಿಲ್ ಗೆಟ್ 2 ಮಾರ್ಕ್ಸ್ ಚಿಲ್ಡ್ರನ್ಸ್. ಇದು ಈ ಕ್ವಶನನ್ನು ಕೇಳ್ತಾರೆ ಅಥವಾ ಈ ಕ್ವಶನನ್ನು ಕೇಳ್ತಾರೆ. ಅಂದರೆ ಸಾರಿ, ಕ್ವಶನ್ ಅಲ್ಲ, ಸೇಮ್ ಕ್ವಶನ್ ಅಲ್ಲ, ಓಕೆ, ಸೇಮ್ ಟಾಪಿಕ್ ಕೇಳ್ತಾರೆ. ಸೊ ಟಾಪಿಕಲ್ಲಿ ನಿಮಗೆ ಕ್ವಶನ್ ಚೇಂಜ್ ಆಗ್ಬೋದು. ಸೊ ಇಲ್ಲಿ ಇದರ್ AN ಕೇಳ್ತಾರೆ, ಇದರ್ AN ಕೇಳ್ತಾರೆ, ಇದರ್ SN ಕೇಳ್ತಾರೆ. ಸೊ ಬಟ್ ಒಂದು ಕ್ವಶನ್ ಇರುತ್ತೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ. ಯಾವ್ದು ಬೇಕಾದ್ರೂ ಡೇಟಾ ಚೇಂಜ್ ಆಗ್ಬೋದು. ಸಿಂಪ್ಲಿಫೈ ಮಾಡಿದ್ರೆ ಗೆಟ್ ದ ಆನ್ಸರ್. ನೌ I'll give the problem for you people. For the same data you need to find S20 and also S30. ನೋಡೋಣ, ಫೈಂಡ್ ಔಟ್ ಮಾಡಿ ಹೇಳಿ. Will you do it? ಮಾಡ್ತಿರಲ್ಲ? ಓಕೆ, S20 ಮತ್ತು S30 ಸೇಮ್ ಡೇಟಾಗೆ ಇಲ್ಲಿ S10 ಕಂಡಿಡ್ದಿದ್ದೀರಾ, ಆದರೆ ಇಲ್ಲಿ S20 and S30 ಫೈಂಡ್ ಔಟ್ ಮಾಡಿ. ನಾವು 1 ಮಾರ್ಕ್ಸ್ ಒಂದು ನೋಡೋಣ ಚಿಲ್ಡ್ರನ್ಸ್, ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್. ಸೊ ಚಿಲ್ಡ್ರನ್ಸ್, ನಾನು ಈಗಾಗಲೇ ಹೇಳಿದೆ AN ಅಂತಂದ್ರೆ SN ಅಂದ್ರೆ ಏನು ಅಂತ ಅನ್ನೋಂಥದ್ದು. ಓಕೆ, ಇದು ಸಮ್ ಆಫ್ ದ nth ಟರ್ಮ್. ಓಕೆ, ಸೊ ಇದು nth ಟರ್ಮ್ ಆಫ್ ದ AP. Good. Now this is the SN, this is the AN. Now here, so ನಿಮ್ಗೆ ಈಗಾಗಲೇ ಗೊತ್ತಿದೆ AN ಅಂದರೆ A1, A2, A3 ಅನ್ನುವಂಥದ್ದು. ಹಾಗಾದ್ರೆ SN ಅಂದರೆ ಏನು? SN ಅಂದರೆ A1 plus A2 plus A3. ಓಕೆ, ಆ್ಯಂಡ್ ಡಾಟ್. ಐ ಫಾರ್ಗಾಟ್ ಟು ರೈಟ್ ದ ಡಾಟ್. ಸ್ವಲ್ಪ ನೋಡಿ ಇದನ್ನ. ಸೊ 1 ಮಾರ್ಕ್ಸ್ಗೆ ಉಳಿದಿರೋ ಪ್ರಾಬ್ಲಮ್ಸ್ನ ನೀವು ಆಮೇಲೆ ಮಾಡಬಹುದು. ಸೊ ಇದನ್ನು ನೋಡಿ, 1 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಇದು. ಓಕೆ, ಸೊ ಏನು ಕ್ವಶನ್ ಹೇಳುತ್ತೆ ನೋಡಿ. ಇಲ್ಲಿ S1 ಅಂದರೆ ನಥಿಂಗ್ ಬಟ್ A1 ಅಂತ. S1 ಅಂದ್ರೂ ಒಂದೇ, A1 ಅಂದ್ರೂ ಒಂದೇ. ಅಂದರೆ S1 ಅಂದ್ರೂ ಮೊದಲನೇ ಪದ ಅಂದರೆ ಫಸ್ಟ್ ಟರ್ಮ್, A1 ಅಂದ್ರೂ ಮೊದಲನೇ ಪದ ಅಂದರೆ ಫಸ್ಟ್ ಟರ್ಮ್. ನಾವು S2ಗೆ ಫಾರ್ಮುಲಾ ಇದೆ. S2ಗೆ ಫಾರ್ಮುಲಾ ಏನು ಅಂದರೆ A1 plus A2 ಅಂತ. ಅಂದರೆ ಇಲ್ಲಿರೋವನ್ನ ಇವೆರಡು A1 ಮತ್ತು A2ನ ಆ್ಯಡ್ ಮಾಡಿದಾಗ ಬರೋದು ಸಮ್ ಆಫ್ ದ ಸೆಕೆಂಡ್ ಟರ್ಮ್. ಓಕೆ, ಸೊ ಕೀಪ್ ದಿಸ್ ಪಾಯಿಂಟ್, ಈ ಪಾಯಿಂಟನ್ನು ತಲೆಯಲ್ಲಿ ಇಟ್ಕೊಂಡಿರಿ ಚಿಲ್ಡ್ರನ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ S3 ಅಂದರೆ A1 plus A2 plus A3. ಓಕೆ, ಸೊ ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡಿರಿ, ಬಿಕಾಸ್ 1 ಮಾರ್ಕ್ಸ್ಗೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಇನ್ನೊಮ್ಮೆ ಹೇಳ್ತೀನಿ, S1 ಅಂತಂದ್ರೂ ಒಂದೇ, ಫಸ್ಟ್ ಟರ್ಮ್ ಅಂದ್ರೂ ಒಂದೇ, A1 ಅಂದರೆ ಫಸ್ಟ್ ಟರ್ಮ್ ಅಂದ್ರೂ ಒಂದೇ, ಅಥವಾ A1 ಅಂದ್ರೂ ಒಂದೇ, A ಅಂದ್ರೂ ಒಂದೇ, ಈ ಮೂರು ಒಂದೇನೆ. ನೆಕ್ಸ್ಟ್ S2ಗೆ ಫಾರ್ಮುಲಾ ಇದೆ. S2ಗೆ ಫಾರ್ಮುಲಾ A1 plus A2. S3ಗೆ ಫಾರ್ಮುಲಾ A1 plus A2 plus A3. ಓಕೆ, ಸೊ ಇಷ್ಟು ಗೊತ್ತಿದ್ರೆ ಅಂದರೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಇದರಲ್ಲಿ A1 ಅಂದರೆ ಫಸ್ಟ್ ಟರ್ಮ್, A2 ಅಂದರೆ ಸೆಕೆಂಡ್ ಟರ್ಮ್, A3 ಅಂದರೆ ಥರ್ಡ್ ಟರ್ಮ್. ಓಕೆ, ಸೊ S1 ಅಂದರೆ ಸಮ್ ಆಫ್ ದ ಫಸ್ಟ್ ಟರ್ಮ್, ನಥಿಂಗ್ ಬಟ್ A1, ನಥಿಂಗ್ ಬಟ್ A, ಈ ಮೂರು ಒಂದೇನೆ. S2 ಅಂತಂದರೆ ಸಮ್ ಆಫ್ ದ ಸೆಕೆಂಡ್ ಟರ್ಮ್. ಅದಕ್ಕೆ ಫಾರ್ಮುಲಾ ನೀವು ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ನ ಆ್ಯಡ್ ಮಾಡಿದ್ರೆ S2 ಸಿಗುತ್ತೆ. ಸೊ S3 ಬೇಕು ಅಂತಂದರೆ, ಅಂದರೆ ಸಮ್ ಆಫ್ ದ ಥರ್ಡ್ ಟರ್ಮ್ ಬೇಕು ಅಂದರೆ A1 plus A2 plus A3, ಅಂದರೆ ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮ್ನ ಮೂರನ್ನು ಆ್ಯಡ್ ಮಾಡಿದ್ರೆ S3 ಸಿಗುತ್ತೆ.
ಸೊ ಇಷ್ಟು ಗೊತ್ತಿದ್ರೆ ಸಾಕು, ನಾವು ಒಂದು ಪ್ರಾಬ್ಲಮ್ನ ತಗೊಂಡು ಸಾಲ್ವ್ ಮಾಡ್ಬೋದು. ಯಾವುದಾದ್ರು ಪ್ರಾಬ್ಲಮ್ಮು 1 ಮಾರ್ಕ್ಸ್ಗೆ ನಿನಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದದು ನೋಡಿ. ಸೊ ದ ಕ್ವಶನ್ ಈಸ್, ಬರ್ಕೊಳ್ಳಿ ಕ್ವಶನ್ನ. ಇಫ್ ದ ಎ ಪಿ ಅಂದರೆ ಅದು ಸಮಾಂತರ ಶ್ರೇಣಿಯಲ್ಲಿ, ಸೊ ಇಲ್ಲಿ ಕಾಣ್ತಿದೆಯಲ್ಲ ಇದೇ ಚಿಲ್ಡ್ರನ್ಸ್, ಮತ್ತೊಮ್ಮೆ ರಿಪೀಟ್ ಮಾಡಬೇಕಾ? ಓಕೆ. ಸೊ S1 ಅಂದ್ರೂ ಒಂದೇ, A1 ಅಂದ್ರೂ ಒಂದೇ. ಅಂದರೆ S1 ಅಂದ್ರೂ ಫಸ್ಟ್ ಟರ್ಮ್, A1 ಅಂದ್ರೂ ಫಸ್ಟ್ ಟರ್ಮ್. S2 ಅಂತಂದರೆ ಸಮ್ ಆಫ್ ದ ಸೆಕೆಂಡ್ ಟರ್ಮ್ ಬೇಕು ಅಂದರೆ A1 ಮತ್ತು A2ನ ಆ್ಯಡ್ ಮಾಡಿದ್ರೆ ನಿಮಗೆ S2 ಸಿಗುತ್ತೆ. S3 ಅಂದರೆ ಸಮ್ ಆಫ್ ದ ಥರ್ಡ್ ಟರ್ಮ್, ಅಂದರೆ A1 ಪ್ಲಸ್ A2 ಪ್ಲಸ್ A3 ಅಂದರೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ನ ಆ್ಯಡ್ ಮಾಡಿದ್ರೆ ನಿಮಗೆ S3 ಸಿಗುತ್ತೆ. ಹಾಗೆ S4 ಬೇಕು ಅಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4. ಓಕೆ. Now here if the AP AN equals, okay, that is 2n plus 1, then find the common difference. First common difference ಕಂಡುಹಿಡಿಯೋಣ. ಕ್ವಶನ್ ಬರ್ಕೊಳ್ಳಿ. Okay, so if the AP AN equals 2n plus 1, then find the common difference. This is n children's. Common difference. 1 marks ಗೆ ಕೇಳ್ತಾರೆ children's. Very important. 1 marks ನ ಕ್ವಶನ್. ಸೊ ಇಲ್ಲಿ ಕೊಟ್ಟಿರುವಂಥದ್ದನ್ನು ಇಟ್ಕೊಂಡು ಯು ನೀಡ್ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಇದನ್ನು ಹೇಗೆ ಮಾಡುವಂಥದ್ದು ನೋಡಿ. ಈಗ ನಿಮಗೆ ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ಗೊತ್ತು. ಏನು ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ? A2 minus A1 equals A3 minus A2. ಓಕೆ, ಗುಡ್. ಸೊ ಹಾಗಾದರೆ ಇಲ್ಲಿ ನನಗೆ A1 ಬೇಕು, A2 ಬೇಕು, A3 ಬೇಕು. ಸೊ ಇಲ್ಲಿ ಕೊಟ್ಟಿರೋದನ್ನ ಇಟ್ಕೊಂಡು ನಾವು A1, A2, A3 ಫೈಂಡ್ ಔಟ್ ಮಾಡಿದ್ರೆ ವಿಲ್ ಗೆಟ್ ದ ಕಾಮನ್ ಡಿಫ್ರೆನ್ಸ್ ಅನ್ನೋಂಥದ್ದು. ಸೊ ಹಾಗಾದರೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಷ್ಟು ಬೇಕು ಅಂದರೆ ಇದನ್ನ ಇಟ್ಕೊಂಡು ಇದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಾವು ಈಗ ನೋಡೋಣ. ಸೊ therefore AN ಈಕ್ವಲ್ಸ್ 2n plus 1. ಸೊ ಏನು ಮಾಡಿ ಅಂದರೆ ಈಗ ಫಸ್ಟು ಗಿವ್ ದ n ವ್ಯಾಲ್ಯೂ ಆಸ್ 1. n ವ್ಯಾಲ್ಯೂನ 1 ಕೊಡಿ. ಹಾಗಾದರೆ n ಎಲ್ಲಿದೆ ಆಯಾ ಜಾಗದಲ್ಲಿ ನೀವು 1 ಹಾಕಬೇಕು ಅನ್ನೋದು ಅದರ ಅರ್ಥ. ಸೊ therefore A1 ಈಕ್ವಲ್ಸ್ 2 into 1 plus 1. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 1s are 2 plus 1, the answer is 3. Now give n equals 2. So therefore ಹಾಗಾದರೆ n ಎಲ್ಲೆಲ್ಲಿದೆ ಅಲ್ಲೆಲ್ಲ ಎಷ್ಟು ಕೊಡಬೇಕು? 2. ಸೊ therefore A2 ಈಕ್ವಲ್ಸ್ 2 into 2 plus 1. So therefore 2 2s are 4 plus 1, the answer is 5. Now give the n as 3. So n 3 ಕೊಟ್ಟರೆ A3 equals 2 into 3 plus 1. So therefore 3 2s are 6 plus 1. The answer is 7. ಹಾಗಾದರೆ ಇಲ್ಲಿ ನೋಡಿ, ಇದೇನಾಯಿತು? ಈಗ A1 ಆಯಿತು, ಇದೇನಾಯಿತು? A2 ಆಯಿತು, ಇದೇನಾಯಿತು? A3 ಆಯಿತು. ಹಾಗಾದರೆ ನಮಗೆ ಬೇಕಾಗಿರೋದು A1, A2, A3 ಅದೇ ಬಂದಿದೆ. ಈಗ ಇದನ್ನ ಇಟ್ಕೊಂಡು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ಸೊ therefore D equals A2 minus A1 equals A3 minus A2. A2 ಅಂದರೆ ಎಷ್ಟು? 5 minus 3. A3 ಅಂದರೆ 7 minus 5. ಹಾಗಾದರೆ 2 equals 2. ಹಾಗಾದರೆ what is the common difference? So the common difference is 2. So I'll give another problem. You need to find. I'll give another condition. So An equals 4n minus 2. So find common difference. Okay. So now for the same question, what you need to do is you need to find sum of the third term. So for the same question, you need to find the sum of the sum of the third term. Now ಇದನ್ನು ಹೇಗೆ ಮಾಡುವಂಥದ್ದು
ಓಕೆ, ಇದೊಂದು ಮಾಡಿಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ ಇವತ್ತಿನ ಸೆಷನಲ್ಲಿ. ಇದು ಕೂಡ 1 ಮಾರ್ಕ್ಸ್ಗೆ. ಸೊ ದಟ್ ಮೀನ್ಸ್ ಇವತ್ತಿನ ಸೆಷನಲ್ಲಿ 2 + 1 + 1, ಸೊ ದೇರ್ಫೋರ್ 4 ಮಾರ್ಕ್ಸ್ ಆಗುತ್ತೆ. ಸೊ ಸಮ್ ಆಫ್ ದ ಥರ್ಡ್ ಟರ್ಮ್. ಸೊ ನಿಮ್ಗೆ ಈಗಾಗಲೇ ವ್ಯಾಲ್ಯೂಸ್ ಬಂದಿದೆ ಚಿಲ್ಡ್ರನ್ಸ್. A1 ಅಂದರೆ ಬಂದಿದೆ. A1 ಅಂದರೆ ಎಷ್ಟು? 4 × 4 - 2, ಇಟ್ಸ್ 2. ಆ್ಯಂಡ್ A2 ಬಂದಿದೆ. ಸೊ 4 × 2 = 8, 8 - 2 is 6. ನೆಕ್ಸ್ಟ್ A3 ಬಂದಿದೆ. 4 × 3 = 12 - 2 is 10. ಕರೆಕ್ಟ್? ಸೊ ವಾಟ್ ಹ್ಯಾಸ್ ಸೆಟ್ ಫಾರ್ ಯು ಪೀಪಲ್? ನಾವು ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ. S3 ಅಂದರೆ ಫಾರ್ಮುಲಾ ಏನು? ಯು ನೀಡ್ ಟು ಆ್ಯಡ್ A1 + A2 + A3. ಆಗ ನಿಮಗೆ ಸಮ್ ಆಫ್ ದ ಥರ್ಡ್ ಟರ್ಮ್ ಬರುತ್ತೆ ಅಲ್ಲ. ಸೊ ದೇರ್ಫೋರ್ ಇಲ್ಲೂ ಸಮ್ ಆಫ್ ದ ಥರ್ಡ್ ಟರ್ಮ್ ಕೇಳಿದ್ದಾರೆ. ಸೊ ದೇರ್ಫೋರ್ S3 equals, formula says A1 + A2 + A3. So therefore A1 + A2 + A3. Now you know the values of A1, A2 and A3 here. ಇಲ್ಲೇ ವ್ಯಾಲ್ಯೂಸ್ ಇದೆ. ಈ ವ್ಯಾಲ್ಯೂಸ್ನಲ್ಲಿ ಅಪ್ಲೈ ಮಾಡಿ you'll get the sum of the third term. So therefore S3 equals A1 ಅಂದರೆ 2 + A2 ಅಂದರೆ 6 + A3 ಅಂದರೆ 10. So therefore S3 is equals to, so 16 + 2 is 18. So now what is the answer? 18. So ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ sum of the second term. So therefore A1 + A2 is the formula. So therefore A1 is 2 + 6. The answer is 8. Okay. Okay, good. ಸೊ ಹಾಗಾದರೆ ಇದರ ಅರ್ಥ, ಸೊ ಯು ಆರ್ ರಿವೈಸಿಂಗ್. ಸೊ ರಿವೈಸ್ ಮಾಡ್ತಾ ಇದ್ದೀರಾ ಅಂತ ಆಯಿತು, ಆ್ಯಂಡ್ ಕಲ್ತ್ಕೊಳ್ತಿದ್ದೀರಾ ಅಂತ ಆಯಿತು. ಎಸ್. ಸೊ ಐ ಗಿವ್ ಸಮ್ ಪ್ರಾಬ್ಲಮ್ಸ್ ಫಾರ್ ಯು ಪೀಪಲ್ ಟು ಸಾಲ್ವ್ ಮಾಡಿ. ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಾಕ್ಟೀಸ್ ಕ್ವಶನ್ ನಾನು ಕೊಡ್ತೀನಿ, ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಡೈಲಿ ಇರುತ್ತೆ, ಸಂಡೇಸ್ ಇರಲ್ಲ ಅಂದ್ಕೊಳ್ತಿದ್ದೀನಿ ಅಷ್ಟೇ. ಸಂಡೇಸ್ ಇದ್ರೂ ಐ ವಿಲ್ ಇನ್ಫಾರ್ಮ್ ಯು ಪೀಪಲ್, ಬಟ್ ಡೈಲಿ ಕ್ಲಾಸಸ್ನ ಅಟೆಂಡ್ ಮಾಡಿ, ನಿಮಗೆ ರಿವೈಸ್ ಆದಂಗೆ ಆಗುತ್ತೆ. ಓಕೆ. ಸೊ ಕ್ವಶನ್ ಬರ್ಕೊಳ್ಳಿ. ಐ ವಿಲ್ ಗಿವ್ ದ ಕ್ವಶನ್ಸ್. ಸೊ ಐ ವಿಲ್ ರೈಟ್ ಹಿಯರ್. ಓಕೆ. ಸೊ 11, 8, 5, 2 ... You need to find S10. Also you need to find S15. Also you need to find S30. Okay. So this is the question. This is the homework question, childrens. The fifth one, I think. Now this is the homework question. The API is 11, 8, 5, 2. ಸೊ ಇದು ಸ್ವಲ್ಪ ಟ್ವಿಸ್ಟ್ ಆಗಿದೆ. ಸ್ವಲ್ಪ ಯೋಚನೆ ಮಾಡಿ ನಾನು ಏನಕ್ಕೆ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿದೆ. ಸೊ ನೋಡೋಣ, ಲೆಟ್ ಮೀ ಜಸ್ಟ್ ನಿಮಗೆ ಯೋಚನೆ ಮಾಡೋದಕ್ಕೆ ಕೊಟ್ಟು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಾಬ್ಲಮ್ನ ಕೊಟ್ಟಿದ್ದೀನಿ. ಸೊ ದ AP are 11, 8, 5, 2 ... You need to find the sum of the 10th term, and also you need to find the sum of the 15th term. Also you need to find the sum of the 30th term. Okay. So that means you have in this session 2 + 1 + 1. So total 4 marks.